ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಕರ್ಮಭೂಮಿಯಲ್ಲಿ ಉತ್ಖನನ ಚುರುಕುಗೊಂಡಿದೆ. ಐತಿಹಾಸಿಕ ಲಕ್ಕುಂಡಿ ಭೂಮಿಯಲ್ಲಿ ಹುದುಗಿರುವ ರಹಸ್ಯ ಒಂದೊಂದಾಗಿ ಬಯಲಾಗ್ತಾ ಇದೆ. ಉತ್ಖನನದಲ್ಲಿ ಮಿಂಚುವ ಅವಶೇಷಗಳಲ್ಲಿ ಅಪರೂಪದ ನಾಗಶಿಲೆ ಪತ್ತೆಯಾದರೆ ಇನ್ನೊಂದೇ ಭೂಮಿ ಬೆಲೆ ಗಗನಕ್ಕೇರಿರುವುದು ಗ್ರಾಮಸ್ಥರ ಬದುಕಿನ ದಿಕ್ಕನ್ನೇ ಬದಲಿಸಿದೆ. ಏಳನೇ ದಿನದ ಉತ್ಖನನ, ನಾಣ್ಯ ಮೂಳೆಗಳು ಪತ್ತೆ. ಹಸಿರು ಬಣ್ಣದ ಕಲ್ಲಿನ ನಾಗಶಿಲೆ, ರಹಸ್ಯ ಬಯಲು. ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಿದೆ. ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಸಿಗ್ತಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಿಕ್ಕ ಪಾಣಿಪೀಠವನ್ನ ಮೊದಲು ಶಿವಲಿಂಗ ಪಾಣಿಪೀಠ ಎನ್ನಲಾಗಿತ್ತು. ಆದ್ರೀಗ ಹಸಿರು ಬಣ್ಣದ ನಾಗಶಿಲೆ ಪತ್ತೆಯಾಗಿದೆ. ಲಕ್ಕುಂಡಿಯಲ್ಲಿ ಈಗಾಗಲೇ ಅನೇಕ ಪ್ರಾಚೀನ ವಸ್ತುಗಳು ಪತ್ತೆಯಾಗಿದೆ. ಇದೀಗ ಉತ್ಖನನ ವೇಳೆ ಅಪರೂಪದ ನಾಗರಶಿಲೆ ಪತ್ತೆಯಾಗಿದ್ದು, ಹಸಿರು ಬಣ್ಣದಲ್ಲಿ ಮಿಂಚುವ ಅವಶೇಷದಲ್ಲಿ ಈ ನಾಗಶಿಲೆ ಕಂಡುಬಂದಿದೆ. ಇದು ಪುರಾತತ್ವ ತಜ್ಞರು ಹಾಗೂ ಸ್ಥಳೀಯರಲ್ಲಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಆ ಶಿವನ ನಾಗನ ಕೆತ್ತಿದಂತ ಶಿಲೆ ಪತ್ತೆಯಾಗಿದೆ. ಇದು ಸಾಕಷ್ಟು ವಿಶೇಷತೆ ಪಡೆದುಕೊಂಡಿದೆ. ಯಾಕಂತಂದ್ರೆ ಇಲ್ಲಿ ಈವರೆಗೂ ಕೂಡ ಸಿಕ್ಕಂತ ಅವಶೇಷಗಳ ಪೈಕಿ ಈ ರೀತಿ ಯಾವುದೇ ಒಂದು ಶಿಲೆ ಪತ್ತೆಯಾಗಿಲ್ಲ. ಎಲ್ಲವೂ ಕೂಡ ಕಪ್ಪು ಬಣ್ಣಿನಿಂದ ಕೂಡಿದ್ದು. ಆದ್ರೆ ಇದು ಗ್ರೀನ್ ಅಂದ್ರೆ ಹಸಿರು ಬಣ್ಣದ್ದಿದೆ. ಅದೇ ರೀತಿಯಾಗಿ ಮಿಂಚ್ತಾ ಇದೆ. ಇಂಥ ಕಲ್ಲು ಈ ಭಾಗದಲ್ಲಿ ಇಲ್ಲ ಅಂತ ಹೇಳಿ ಸಂಶೋಧಕರು ಹೇಳ್ತಾ ಇದ್ದಾರೆ. ಇನ್ನು ಪುರಾತನ ಕಾಲದ ನಾಣ್ಯ, ಮೂಳೆಗಳು ಹಾಗೂ ಒಡೆದ ಮಡಿಕೆಯ ಚೂರುಗಳು ಪತ್ತೆಯಾಗಿದೆ. ಇನ್ನು ನೈಜ ಲಕ್ಕುಂಡಿ ಪ್ರದೇಶದಲ್ಲಿ ಇಂದಿನಿಂದ ಉತ್ಖನನ ಮತ್ತಷ್ಟು ತೀವ್ರಗೊಂಡಿದ್ದು, ಚಿನ್ನದ ಖಜಾನೆಯೇ ಪತ್ತೆಯಾಗುವ ಸಾಧ್ಯತೆ ಇದೆ. 6.5 ರಿಂದ 7 ಅಡಿ ಈಗ ಆಗಲೇ ಉತ್ಖನನ ಆಗಿದೆ. ಇನ್ನೂ 1 ಅಡಿ ಉತ್ಖನನ ಅಥವಾ 1.5 ಫೂಟ್ 2 ಫೂಟ್ ಉತ್ಖನನ ಆದರೆ ಹಿಂದೆ ಏನು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇರುವಂತಹ ನೈಜ ಲಕ್ಕುಂಡಿ ಅಲ್ಲಿಂದ ಪ್ರಾರಂಭವಾಗುತ್ತೆ ಸರ್. ಇನ್ನೂ ಅತ್ಯಂತ ಕುತೂಹಲಕಾರಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗುವ ಒಂದು ಭರವಸೆ ಇದೆ, ಅಭಿಪ್ರಾಯವಿದೆ. 1 ಎಕರೆ ಭೂಮಿಗೆ 1 ಕೋಟಿ ಮೌಲ್ಯ. ಒಂದೆಡೆ ಲಕ್ಕುಂಡಿಯನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸುವ ಪ್ಲಾನ್ ಮಾಡಲಾಗ್ತಿದೆ. ಇನ್ನೊಂದೆಡೆ ಚಿನ್ನದ ನಿಧಿ ಪತ್ತೆ ಹಾಗೂ ಉತ್ಖನನದಿಂದ ಜನರ ಬದುಕು ಬಂಗಾರವಾಗಿದೆ. ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ 63ರ ಪಕ್ಕದ ಜಮೀನುಗಳಿಗೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಬಂದಿದೆ. ಈ ಹಿಂದೆ ಹೆದ್ದಾರಿ ಪಕ್ಕದ ಜಮೀನಿಗೆ ಎಕರೆಗೆ 30 ರಿಂದ 40 ಲಕ್ಷ ರೂಪಾಯಿ ಇದ್ದ ಬೆಲೆ ಇದೀಗ 1 ಕೋಟಿಗೆ ಏರಿಕೆಯಾಗಿದೆ. ಇದೀಗ ಲಕ್ಕುಂಡಿಯಲ್ಲಿ ಭೂಮಿಯ ಬೆಲೆ 2-3 ಪಟ್ಟು ಹೆಚ್ಚಾಗಿದೆ. ಇದು ಉತ್ಖನನ ಆಗೋದಕ್ಕಿಂತ ಮುಂಚೆ ರೇಟು ಬದಲಿತ್ರಿ. 30 ಲಕ್ಷ 40 ಲಕ್ಷ ಎಕರೆ ಇದ್ವು. ಈಗ ಉತ್ಖನನ ಸ್ಟಾರ್ಟ್ ಆಗಿ ನಿಧಿ ಸಿಕ್ಕಿಂದ ಉತ್ಖನನ ಸ್ಟಾರ್ಟ್ ಆಗಿಂದ ಈಗ 1 ಕೋಟಿ ತನಕ ಈಗ ಇದ ವಾರದಾಗ ರಿಜಿಸ್ಟ್ರೇಷನ್ ಆಗ್ಯಾವ್ರಿ. ಈಗ 3-4 ಆಸ್ತಿ. ಆಮೇಲೆ ಇವು 5 ಸ್ಟಾರ್ ಹೋಟೆಲ್ನವರು, ಆಮೇಲೆ 3 ಸ್ಟಾರ್ ಹೋಟೆಲ್ನವರು, ವ್ಯಾಪಾರಸ್ಥರು ಇವರೆಲ್ಲ ರೋಡ್ ಕಡೆ ಈಗಾಗಲೇ ಒಳ್ಳೆ ರೇಟ್ ಬಂದೈತಿ. ಬಂಗಾರದ ಬೆಲೆನ ಬಂದೈತಿ. ಈಗ ರಿತ್ತಿ ಕುಟುಂಬಕ್ಕೆ ಸೈಟ್ ರಿಪಬ್ಲಿಕ್ ವರದಿಯ ಇಂಪ್ಯಾಕ್ಟ್. ಲಕ್ಕುಂಡಿಯಲ್ಲಿ ಮನೆಗೆ ಪಾಯ ಹಾಕುವ ವೇಳೆ ರಿತ್ತಿ ಕುಟುಂಬಕ್ಕೆ ಬಂಗಾರದ ನಿಧಿಯೇ ಪತ್ತೆಯಾಗಿತ್ತು. ಹೀಗಾಗಿ ಜಾಗವನ್ನ ವಶಕ್ಕೆ ಪಡೆದು ಉತ್ಖನನ ನಡೆಸಲಾಗಿದೆ. ಜಾಗವೂ ಇಲ್ಲ, ಮನೆಯೂ ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಾಲು ಸಾಲು ವರದಿ ಬೆನ್ನಲ್ಲೇ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಗ್ರಾಮ ಪಂಚಾಯಿತಿಯಿಂದ ಸೈಟ್ ಘೋಷಣೆ ಮಾಡಲಾಗಿದೆ. ಒಂದು ಮನಿ ಕಟ್ಟಿಸ್ಕೊಡ್ರಿ, ಅವ್ರಿಗೊಂದು ನೌಕರಿ ಜಾಬ್ ಕೊಡ್ರಿ ಅಂತ ಹೇಳಿದ್ರಿ. ಅದ್ರ ಪ್ರಕಾರ ಅವರು ಹ್ಞೂ ಅಂತ ಹೇಳ್ಯಾರ. ಇವತ್ತೆಲ್ಲ ಅದ ಈ ನಾಳೆ ಜನವರಿ 20 ಫೈನಲ್ ಮಾಡ್ತೀವಿ ಅಂತ ಹೇಳ್ಯಾರ. ಏನೇನು ಕೊಡ್ತೀನಿ ಅಂದ ಈಗ ಮನಿ ಕೊಟ್ಟಾರ ಈಗ ಅವ್ರ ಪಂಚಾಯತ್ಯಾರ 40-30. ಆಮೇಲೆ ಏನೈತಿ ಇವ್ರ ನೌಕರಿದು ಇದ್ರ ಬಗ್ಗೆ ಅಷ್ಟು ಚರ್ಚೆ ಮಾಡಿ ಕಾನೂನು ಪ್ರಕಾರ ಏನೇನೈತಿ ಅದ್ ಮಾಡ್ತೀವಪ್ಪ ಅಂತ ಹೇಳ್ಯಾರ. ಈಗ ನಿಮ್ ಜೊತೆ ನಾವು ನಿಂತ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಏನ್ ಹೇಳಕ್ ಇಷ್ಟಪಡ್ತೀವಿ? ಈಗ ಕನ್ನಡ ಅವ್ರಿಗೂ ನಾವು ತುಂಬಾ ವಂದನೆಗಳು. ನಮ್ ಬಗ್ಗೆ ಹೋರಾಡ್ರಲ್ಲ ಇಷ್ಟೆಲ್ಲ ಅವ್ರಿಗೂ ನಾವು ತುಂಬಾ ವಂದನೆಗಳು. ಒಂದೊಂದೇ ಐತಿಹಾಸಿಕ ಬೆಳವಣಿಗೆಗೆ ಲಕ್ಕುಂಡಿ ಸಾಕ್ಷಿಯಾಗ್ತಿದೆ. ಒಂದೆಡೆ ಇತಿಹಾಸದ ಅವಶೇಷಗಳು, ಮತ್ತೊಂದೆಡೆ ಅಭಿವೃದ್ಧಿಯ ಕನಸು ಅನಾವರಣವಾಗ್ತಿದೆ. ಉತ್ಖನನದ ಜೊತೆಗೆ ಲಕ್ಕುಂಡಿಯ ಭವಿಷ್ಯವು ಹೊಸ ದಿಕ್ಕಿನಲ್ಲಿ ಸಾಗ್ತಿದ್ದು, ಈ ವೇಳೆ ಮಣ್ಣಿನೊಳಗಿಂದ ಮತ್ತಷ್ಟು ರಹಸ್ಯಗಳು ಹೊರಬರುವ ಸಾಧ್ಯತೆ ಇದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಕರ್ಮಭೂಮಿಯಲ್ಲಿ ಉತ್ಖನನ ಚುರುಕುಗೊಂಡಿದೆ.
ಐತಿಹಾಸಿಕ ಲಕ್ಕುಂಡಿ ಭೂಮಿಯಲ್ಲಿ ಹುದುಗಿರುವ ರಹಸ್ಯ ಒಂದೊಂದಾಗಿ ಬಯಲಾಗ್ತಾ ಇದೆ. ಉತ್ಖನನದಲ್ಲಿ ಮಿಂಚುವ ಅವಶೇಷಗಳಲ್ಲಿ ಅಪರೂಪದ ನಾಗಶಿಲೆ ಪತ್ತೆಯಾದರೆ ಇನ್ನೊಂದೇ ಭೂಮಿ ಬೆಲೆ ಗಗನಕ್ಕೇರಿರುವುದು ಗ್ರಾಮಸ್ಥರ ಬದುಕಿನ ದಿಕ್ಕನ್ನೇ ಬದಲಿಸಿದೆ. ಏಳನೇ ದಿನದ ಉತ್ಖನನ, ನಾಣ್ಯ ಮೂಳೆಗಳು ಪತ್ತೆ. ಹಸಿರು ಬಣ್ಣದ ಕಲ್ಲಿನ ನಾಗಶಿಲೆ, ರಹಸ್ಯ ಬಯಲು. ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಿದೆ. ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಸಿಗ್ತಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಿಕ್ಕ ಪಾಣಿಪೀಠವನ್ನ ಮೊದಲು ಶಿವಲಿಂಗ ಪಾಣಿಪೀಠ ಎನ್ನಲಾಗಿತ್ತು. ಆದ್ರೀಗ ಹಸಿರು ಬಣ್ಣದ ನಾಗಶಿಲೆ ಪತ್ತೆಯಾಗಿದೆ. ಲಕ್ಕುಂಡಿಯಲ್ಲಿ ಈಗಾಗಲೇ ಅನೇಕ ಪ್ರಾಚೀನ ವಸ್ತುಗಳು ಪತ್ತೆಯಾಗಿದೆ. ಇದೀಗ ಉತ್ಖನನ ವೇಳೆ ಅಪರೂಪದ ನಾಗರಶಿಲೆ ಪತ್ತೆಯಾಗಿದ್ದು, ಹಸಿರು ಬಣ್ಣದಲ್ಲಿ ಮಿಂಚುವ ಅವಶೇಷದಲ್ಲಿ ಈ ನಾಗಶಿಲೆ ಕಂಡುಬಂದಿದೆ. ಇದು ಪುರಾತತ್ವ ತಜ್ಞರು ಹಾಗೂ ಸ್ಥಳೀಯರಲ್ಲಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಆ ಶಿವನ ನಾಗನ ಕೆತ್ತಿದಂತ ಶಿಲೆ ಪತ್ತೆಯಾಗಿದೆ. ಇದು ಸಾಕಷ್ಟು ವಿಶೇಷತೆ ಪಡೆದುಕೊಂಡಿದೆ. ಯಾಕಂತಂದ್ರೆ ಇಲ್ಲಿ ಈವರೆಗೂ ಕೂಡ ಸಿಕ್ಕಂತ ಅವಶೇಷಗಳ ಪೈಕಿ ಈ ರೀತಿ ಯಾವುದೇ ಒಂದು ಶಿಲೆ ಪತ್ತೆಯಾಗಿಲ್ಲ. ಎಲ್ಲವೂ ಕೂಡ ಕಪ್ಪು ಬಣ್ಣಿನಿಂದ ಕೂಡಿದ್ದು. ಆದ್ರೆ ಇದು ಗ್ರೀನ್ ಅಂದ್ರೆ ಹಸಿರು ಬಣ್ಣದ್ದಿದೆ. ಅದೇ ರೀತಿಯಾಗಿ ಮಿಂಚ್ತಾ ಇದೆ. ಇಂಥ ಕಲ್ಲು ಈ ಭಾಗದಲ್ಲಿ ಇಲ್ಲ ಅಂತ ಹೇಳಿ ಸಂಶೋಧಕರು ಹೇಳ್ತಾ ಇದ್ದಾರೆ. ಇನ್ನು ಪುರಾತನ ಕಾಲದ ನಾಣ್ಯ, ಮೂಳೆಗಳು ಹಾಗೂ ಒಡೆದ ಮಡಿಕೆಯ ಚೂರುಗಳು ಪತ್ತೆಯಾಗಿದೆ. ಇನ್ನು ನೈಜ ಲಕ್ಕುಂಡಿ ಪ್ರದೇಶದಲ್ಲಿ ಇಂದಿನಿಂದ ಉತ್ಖನನ ಮತ್ತಷ್ಟು ತೀವ್ರಗೊಂಡಿದ್ದು, ಚಿನ್ನದ ಖಜಾನೆಯೇ ಪತ್ತೆಯಾಗುವ ಸಾಧ್ಯತೆ ಇದೆ. 6.5 ರಿಂದ 7 ಅಡಿ ಈಗ ಆಗಲೇ ಉತ್ಖನನ ಆಗಿದೆ. ಇನ್ನೂ 1 ಅಡಿ ಉತ್ಖನನ ಅಥವಾ 1.5 ಫೂಟ್ 2 ಫೂಟ್ ಉತ್ಖನನ ಆದರೆ ಹಿಂದೆ ಏನು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇರುವಂತ ನೈಜ ಲಕ್ಕುಂಡಿ ಅಲ್ಲಿಂದ ಪ್ರಾರಂಭವಾಗುತ್ತೆ ಸರ್. ಇನ್ನೂ ಅತ್ಯಂತ ಕುತೂಹಲಕಾರಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗುವ ಒಂದು ಭರವಸೆ ಇದೆ, ಅಭಿಪ್ರಾಯವಿದೆ. 1 ಎಕರೆ ಭೂಮಿಗೆ 1 ಕೋಟಿ ಮೌಲ್ಯ. ಒಂದೆಡೆ ಲಕ್ಕುಂಡಿಯನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸುವ ಪ್ಲಾನ್ ಮಾಡಲಾಗ್ತಿದೆ. ಇನ್ನೊಂದೆಡೆ ಚಿನ್ನದ ನಿಧಿ ಪತ್ತೆ ಹಾಗೂ ಉತ್ಖನನದಿಂದ ಜನರ ಬದುಕು ಬಂಗಾರವಾಗಿದೆ. ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ 63ರ ಪಕ್ಕದ ಜಮೀನುಗಳಿಗೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಬಂದಿದೆ. ಈ ಹಿಂದೆ ಹೆದ್ದಾರಿ ಪಕ್ಕದ ಜಮೀನಿಗೆ ಎಕರೆಗೆ 30 ರಿಂದ 40 ಲಕ್ಷ ರೂಪಾಯಿ ಇದ್ದ ಬೆಲೆ ಇದೀಗ 1 ಕೋಟಿಗೆ ಏರಿಕೆಯಾಗಿದೆ. ಇದೀಗ ಲಕ್ಕುಂಡಿಯಲ್ಲಿ ಭೂಮಿಯ ಬೆಲೆ 2-3 ಪಟ್ಟು ಹೆಚ್ಚಾಗಿದೆ. ಇದು ಉತ್ಖನನ ಆಗೋದಕ್ಕಿಂತ ಮುಂಚೆ ರೇಟು ಬದಲಿತ್ರಿ. 30 ಲಕ್ಷ 40 ಲಕ್ಷ 70 ಎಕರ್ ಇದ್ವು. ಈಗ ಉತ್ಖನನ ಸ್ಟಾರ್ಟ್ ಆಗಿ ನಿಧಿ ಸಿಕ್ಕಿಂದ ಉತ್ಖನನ ಸ್ಟಾರ್ಟ್ ಆಗಿಂದ ಈಗ 1 ಕೋಟಿ ತನಕ ಈಗ ಇದ ವಾರದಾಗ ರಿಜಿಸ್ಟ್ರೇಷನ್ ಆಗ್ಯಾವ್ರಿ. ಈಗ 3-4 ಆಸ್ತಿ. ಆಮೇಲೆ ಇವು 5 ಸ್ಟಾರ್ ಹೋಟೆಲ್ನವರು, ಆಮೇಲೆ 3 ಸ್ಟಾರ್ ಹೋಟೆಲ್ನವರು, ವ್ಯಾಪಾರಸ್ಥರು ಇವರೆಲ್ಲ ರೋಡ್ ಕಡೆ ಈಗಾಗಲೇ ಒಳ್ಳೆ ರೇಟ್ ಬಂದೈತಿ. ಬಂಗಾರದ ಬೆಲೆನ ಬಂದೈತಿ. ಈಗ ರಿತ್ತಿ ಕುಟುಂಬಕ್ಕೆ ಸೈಟ್ ರಿಪಬ್ಲಿಕ್ ವರದಿಯ ಇಂಪ್ಯಾಕ್ಟ್. ಲಕ್ಕುಂಡಿಯಲ್ಲಿ ಮನೆಗೆ ಪಾಯ ಹಾಕುವ ವೇಳೆ ರಿತ್ತಿ ಕುಟುಂಬಕ್ಕೆ ಬಂಗಾರದ ನಿಧಿಯೇ ಪತ್ತೆಯಾಗಿತ್ತು. ಹೀಗಾಗಿ ಜಾಗವನ್ನ ವಶಕ್ಕೆ ಪಡೆದು ಉತ್ಖನನ ನಡೆಸಲಾಗಿದೆ. ಜಾಗವೂ ಇಲ್ಲ, ಮನೆಯೂ ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಾಲು ಸಾಲು ವರದಿ ಬೆನ್ನಲ್ಲೇ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಗ್ರಾಮ ಪಂಚಾಯಿತಿಯಿಂದ ಸೈಟ್ ಘೋಷಣೆ ಮಾಡಲಾಗಿದೆ. ಒಂದ್ ಮನಿ ಕಟ್ಟಿಸ್ಕೊಡ್ರಿ, ಅವ್ರಿಗೊಂದು ನೌಕರಿ ಜಾಬ್ ಕೊಡ್ರಿ ಅಂತ ಹೇಳಿದ್ರಿ. ಅದ್ರ ಪ್ರಕಾರ ಅವರು ಹ್ಞೂ ಅಂತ ಹೇಳ್ಯಾರ. ಇವತ್ತೆಲ್ಲ ಅದ ಈ ನಾಳೆ ಜನವರಿ 20 ಫೈನಲ್ ಮಾಡ್ತೀವಿ ಅಂತ ಹೇಳ್ಯಾರ. ಏನೇನ್ ಕೊಡ್ತೇನೆ ಅಂದಾರ? ಈಗ ಮನಿ ಕೊಟ್ರ ಈಗ ಅವ್ರ ಪಂಚಾಯತ್ಯಾರ 40-30. ಆಮೇಲೆ ಏನೈತಿ ಇವ್ ನೌಕರಿದು ಇದ್ರ ಬಗ್ಗೆ ಅಷ್ಟು ಚರ್ಚೆ ಮಾಡಿ ಕಾನೂನು ಪ್ರಕಾರ ಏನೇನೈತಿ ಅದ್ ಮಾಡ್ತೀವಪ್ಪ ಅಂತ ಹೇಳ್ಯಾರ. ಈಗ ನಿಮ್ ಜೊತೆ ನಾವು ನಿಂತ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಏನ್ ಹೇಳಕ್ ಇಷ್ಟಪಡ್ತೀವಿ? ಈಗ ಕನ್ನಡ ಅವ್ರಿಗೂ ನಾವು ತುಂಬಾ ವಂದನೆಗಳು. ನಮ್ ಬಗ್ಗೆ ಹೋರಾಡ್ರಲ್ಲ ಇಷ್ಟೆಲ್ಲ ಅವ್ರಿಗೂ ನಾವು ತುಂಬಾ ವಂದನೆಗಳು. ಒಂದೊಂದೇ ಐತಿಹಾಸಿಕ ಬೆಳವಣಿಗೆಗೆ ಲಕ್ಕುಂಡಿ ಸಾಕ್ಷಿಯಾಗ್ತಿದೆ. ಒಂದೆಡೆ ಇತಿಹಾಸದ ಅವಶೇಷಗಳು, ಮತ್ತೊಂದೆಡೆ ಅಭಿವೃದ್ಧಿಯ ಕನಸು ಅನಾವರಣವಾಗ್ತಿದೆ. ಉತ್ಖನನದ ಜೊತೆಗೆ ಲಕ್ಕುಂಡಿಯ ಭವಿಷ್ಯವು ಹೊಸ ದಿಕ್ಕಿನಲ್ಲಿ ಸಾಗ್ತಿದ್ದು, ಈ ವೇಳೆ ಮಣ್ಣಿನೊಳಗಿಂದ ಮತ್ತಷ್ಟು ರಹಸ್ಯಗಳು ಹೊರಬರುವ ಸಾಧ್ಯತೆ ಇದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.